ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನೆಲ್. ನಾನು ವಿಕ್ರಮ್, ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಹೆಂಡತಿ ಗೀತಾ. ನಮ್ಮದು 8 ವರ್ಷಗಳ ಹಿಂದೆ ನಡೆದ ಪ್ರೇಮ ವಿವಾಹ. ಇಬ್ಬರು ಮುದ್ದಾದ ಮಕ್ಕಳು. ಒಂದು 6 ವರ್ಷದ ಹುಡುಗ, ಒಂದು 4 ವರ್ಷದ ಹುಡುಗಿ. ಜೀವನ ಸಲೀಸಾಗಿ ಸಾಗುತ್ತಿತ್ತು. ಮೊನ್ನೆ ನನ್ನ ಹೆಂಡತಿಯ ಅಕ್ಕನ ಮಗಳು ಪ್ರಿಯಾ ನಮ್ಮ ಮನೆಗೆ ಬಂದಳು. ಅವಳ ವಯಸ್ಸು 33. ನೋಡಲು ಚಂದ್ರನ ಕಿರಣದಂತೆ. ನೇರವಾದ ಎತ್ತರ, ಹಾಲುಗೆಂಪು ಕೆನ್ನೆಗಳು, ದೊಡ್ಡ ದೊಡ್ಡ ಕಾಟಾಜ್ ಕಣ್ಣುಗಳು. ಇನ್ನೂ ಯಾಕೋ ಮದುವೆಯಾಗಿರಲಿಲ್ಲ. 1 ತಿಂಗಳು ಬೆಂಗಳೂರಿನಲ್ಲೇ ಇರುತ್ತೇನೆ ಎಂದು ಹೇಳಿ ಬಂದಿದ್ದಳು. ಗೀತಾಳಿಗೆ ತುಂಬಾ ಖುಷಿ. ಇಬ್ಬರೂ ಕಾಲೇಜ್ ದಿನದಿಂದಲೇ ಒಳ್ಳೆ ಸ್ನೇಹಿತೆಯರಂತೆ. ಒಂದು ದಿನ ಆಫೀಸಿನಿಂದ ಸ್ವಲ್ಪ ಮುಂಚೆನೇ ಮನೆಗೆ ಬಂದೆ. ಗೀತಾ ಮಕ್ಕಳನ್ನು ಡ್ಯಾನ್ಸ್ ಕ್ಲಾಸಿಗೆ ಕರೆದುಕೊಂಡು ಹೋಗಿದ್ದಳು. ಮನೆಯಲ್ಲಿ ಪ್ರಿಯಾ ಒಬ್ಬಳೇ. ಬಾಗಿಲು ತೆಗೆದು ಒಳಬಂದಾಗ ಹಾಲಿನಲ್ಲಿ ಯಾರೂ ಇರಲಿಲ್ಲ. ಪ್ರಿಯಾ ಪ್ರಿಯಾ ಎಂದು ಕರೆದೆ. ಇಲ್ಲೇ ಇದ್ದೀನಿ ವಿಕ್ರಮ್ ಬಾಯಿ, ಒಂದೇ ನಿಮಿಷ ಬಾ ಅಂತ ಗೆಸ್ಟ್ ರೂಮ್ನಿಂದ ಧ್ವನಿ ಬಂತು. ಬಾಗಿಲು ಸ್ವಲ್ಪ ತೆರೆಯಲಾಗಿತ್ತು. ಸಹಜವಾಗಿ ಹತ್ತಿರ ಹೋದೆ. ಕಿಟಕಿಯಷ್ಟು ತೆರೆಯಲಾಗಿದ್ದ ಆ ಜಾಗದಿಂದ ಒಳಗೆ ಕಂಡ ದೃಶ್ಯ ನನ್ನ ಪಾದಗಳನ್ನೇ ನಿಲ್ಲಿಸಿಬಿಟ್ಟಿತು. ಪ್ರಿಯಾ ಕನ್ನಡಿಯ ಮುಂದೆ ನಿಂತು ಹೊಸದಾಗಿ ಖರೀದಿಸಿದ್ದ ಕುರ್ತಿಯನ್ನು ತನ್ನ ತೋಳಿಗೆ ಹಾಕಿಕೊಂಡು ನೋಡಿಕೊಳ್ಳುತ್ತಿದ್ದಳು. ಹಳೆಯ ಟೀ ಶರ್ಟ್ ತೆಗೆದು ಹೊಸದನ್ನು ಧರಿಸುವ ನಡುವಿನ ಕ್ಷಣ. ಅವಳ ಬೆನ್ನು, ಸಣ್ಣ ಪುಟ್ಟ ಸೊಂಟದ ಆಕೃತಿ ನನ್ನ ಕಣ್ಣಿಗೆ ಬಿದ್ದಿತ್ತು. ಹೃದಯ ಒಮ್ಮೆಲೆ ಜೋರಾಗಿ ದಡಕ್ ಅಂತ ಬಡಿದುಕೊಂಡಿತ್ತು. ತಪ್ಪು ನೋಡಿಬಿಟ್ಟೆನೋ ಅನ್ನೋ ಅಪರಾಧ ಭಾವವೊಂದೆಡೆ. ಆದರೆ ಆ ಒಂದು ಕ್ಷಣದ ನೋಟ ಹುಟ್ಟಿಸಿದ ಅಪರಿಚಿತ ಎಳೆತ ಇನ್ನೊಂದೆಡೆ. ತಕ್ಷಣ ಕಣ್ಣು ತಿರುಗಿಸಿ ಗಂಟಲು ಸರಿ ಮಾಡಿಕೊಂಡು, ಪ್ರಿಯಾ ನಾನು ಬಂದಿದ್ದೀನಿ ಅಂತ ಗಟ್ಟಿಯಾಗಿ ಹೇಳಿದೆ. ಓಹ್ ವಿಕ್ರಮ್ ಬಾಯಿ, ಒಂದೇ ನಿಮಿಷ, ಕುರ್ತಿ ಚೇಂಜ್ ಮಾಡಿಕೊಳ್ಳುತ್ತಿದ್ದೀನಿ ಅಂದಳು. ಅವಳ ಧ್ವನಿಯಲ್ಲಿ ಸ್ವಲ್ಪ ಮೆಲ್ಲಿ ಲಯವಿತ್ತು. ಬಹುಶಃ ನಾನು ಬಂದದ್ದು ಅವಳಿಗೆ ಗೊತ್ತಿರಲಿಲ್ಲ. ಕೆಲವೇ ಸೆಕೆಂಡುಗಳಲ್ಲಿ ಹೊಸ ಮೆಜೆಂಟಾ ಬಣ್ಣದ ಕುರ್ತಿ ಧರಿಸಿ ಹೊರಗೆ ಬಂದಳು. ಅವಳ ಚೂಡಿದಾರ್ ಸೆಟ್ ತುಂಬಾ ಸೊಗಸಾಗಿ ಕಾಣುತ್ತಿತ್ತು. ಮುಖದಲ್ಲಿ ಸ್ವಲ್ಪ ಕೆಂಪು, ಕಣ್ಣುಗಳು ನನ್ನ ಕಣ್ಣುಗಳನ್ನು ಒಮ್ಮೆ ಸ್ಪರ್ಶಿಸಿದವು. ಆ ನೋಟದಲ್ಲಿ ಇನ್ನೇನೇನಾದರೂ ನೋಡಿದ್ದೀಯಾ ಅನ್ನೋ ಪ್ರಶ್ನೆಯೋ, ನಾನು ಹೇಗಿದ್ದೇನೆ ಅನ್ನೋ ಕುತೂಹಲವೋ ಇತ್ತು. ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ನಾನು ಸಂಯಮದಿಂದ, ತುಂಬಾ ಚೆಂದ ಇದೆ ಪ್ರಿಯಾ. ನಿನ್ನ ಮೇಲೆ ಚೆನ್ನಾಗಿ ಸೆಟ್ ಆಗಿದೆ ಅಂದೆ. ಹೌದಾ, ಥ್ಯಾಂಕ್ಸ್ ವಿಕ್ರಮ್ ಬಾಯಿ. ಮೊನ್ನೆ ಗೀತಾ ಜೊತೆ ಹೋಗಿ ತಂದಿದ್ದು ಅಂದಳು ತುಟಿ ಚುಚ್ಚಿ ನಗುತ್ತಾ. ಆ ನಗೆಯಲ್ಲಿ ಏನೋ ಮಾಯೆ ಇತ್ತು. ಆ ದಿನದಿಂದ ನನ್ನ ದೃಷ್ಟಿ ಬದಲಾಯಿತು. ಅವಳು ಮನೆಯಲ್ಲಿ ಓಡಾಡುವ ರೀತಿ, ಉದ್ದ ಕೂದಲನ್ನು ಹಿಂದಕ್ಕೆ ಸುರಿಯುವಾಗ ಕಾಣುವ ಕತ್ತಿನ ಸಾಲು, ನಗುವಾಗ ಕೆನ್ನೆಯಲ್ಲಿ ಬೀಳುವ ಸಣ್ಣ ಗುಂಡಿ, ಎಲ್ಲವೂ ನನ್ನ ಗಮನ ಸೆಳೆಯತೊಡಗಿದವು. ಗೀತಾ ಇದ್ದಾಗಲೂ ನನ್ನ ಕಣ್ಣು ಕದ್ದು ಪ್ರಿಯಾಳನ್ನೇ ಹುಡುಕುತ್ತಿತ್ತು. ಇದು ತಪ್ಪು ಎಂದು ಮನಸ್ಸು ಹೇಳುತ್ತಿತ್ತು. ಆದರೆ ಹೃದಯ ಕೇಳುತ್ತಿರಲಿಲ್ಲ. ಒಂದು ಸಂಜೆ ಗೀತಾ ತನ್ನ ಅಮ್ಮನ ಮನೆಗೆ ಹೋಗಿದ್ದಳು. ಮಕ್ಕಳು ಟ್ಯೂಷನ್ಗೆ. ಮನೆಯಲ್ಲಿ ನಾನು ಮತ್ತು ಪ್ರಿಯಾ ಮಾತ್ರ. ಅವಳು ಸೋಫಾದಲ್ಲಿ ಕುಳಿತು ಟಿವಿ ನೋಡುತ್ತಿದ್ದಳು. ನಾನು ಅವಳ ಪಕ್ಕದಲ್ಲಿ ಕೂತೆ. ಏನ್ ವಿಕ್ರಮ್ ಬಾಯಿ, ಇವತ್ತು ಬೇಗ ಬಂದ್ರಿ ಅಂದಳು ರಿಮೋಟ್ ಆಡಿಸುತ್ತಾ. ಹೌದು, ಕೆಲಸ ಸ್ವಲ್ಪ ಬೇಗ ಮುಗಿಯಿತು. ನಿನಗೆ ಬೇಜಾರಾಗುತ್ತಾ ಇಲ್ಲವಾ, ಎಲ್ಲ ಸಮಯ ಮನೆಯಲ್ಲೇ ಅಂದೆ. ಇಲ್ಲ, ಗೀತಾ ಇದ್ದಾಳೆ ಅಲ್ವಾ. ಆದರೂ ಕೆಲವೊಮ್ಮೆ ಒಂಟಿತನ ತುಂಬಾ ಕಾಡುತ್ತೆ ಅಂದಳು ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು. ಈ ವಯಸ್ಸಿಗೆ ಇನ್ನೂ ಮದುವೆ ಯಾಕಾಗಲಿಲ್ಲ ಪ್ರಿಯಾ. ನಿನ್ನಂತವಳಿಗೆ ಹುಡುಗರು ಲೈನ್ನಲ್ಲಿ ನಿಲ್ಲಬೇಕಿತ್ತು ಅಂದೆ ಸ್ವಲ್ಪ ತುಂಟತನದಿಂದ. ಅವಳು ನಗುತ್ತಾ ನನ್ನ ಕಡೆ ತಿರುಗಿ ಕಣ್ಣುಗಳಲ್ಲಿ ಕಣ್ಣಿಟ್ಟು, ಹಣೆಬರಹ ಅಲ್ವಾ ವಿಕ್ರಮ್ ಬಾಯಿ. ಇನ್ನು ನನ್ನನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳೋ, ಪ್ರೀತಿಸೋ ಹುಡುಗ ಸಿಕ್ಕಿಲ್ಲ. ಕೇವಲ ಮದುವೆಗೋಸ್ಕರ ಮಾಡಿಕೊಳ್ಳೋ ಗತಿ ನನಗಿಷ್ಟ ಇಲ್ಲ ಎಂದಳು. ಅವಳ ಮಾತುಗಳಲ್ಲಿ ದೃಢತೆ ಇತ್ತು. ಒಂಥರ ಆಳವಾದ ಬೇಡಿಕೆ ಇತ್ತು. ಆ ಕ್ಷಣ ಅವಳ ಮೇಲಿನ ಕೇವಲ ಶಾರೀರಿಕ ಆಕರ್ಷಣೆ ಮಾಯವಾಯಿತು. ಅವಳ ವ್ಯಕ್ತಿತ್ವಕ್ಕೆ ಗೌರವ ಬಂತು. ಆದರೆ ಆ ಗೌರವದ ಜೊತೆಗೆ ಅವಳನ್ನು ಸಂಪೂರ್ಣವಾಗಿ ಹೊಂದಬೇಕೆನ್ನುವ ಒಳಗಿನ ಒಂದು ಗುಪ್ತ ಆಸೆಯೂ ಬೆಳೆಯತೊಡಗಿತ್ತು. ಆ ಒಂದು ಅನಿರೀಕ್ಷಿತ ನೋಟದಿಂದ ನಮ್ಮ ನಡುವೆ ವಿದ್ಯುತ್ ಸಂಪರ್ಕ ಶುರುವಾಯಿತು. ಮಾತುಗಳು ಕಡಿಮೆಯಾದರೂ ಕಣ್ಣುಗಳೇ 1000 ಮಾತುಗಳನ್ನು ಹೇಳತೊಡಗಿದವು. ಗೀತಾ ಇದ್ದಾಗಲೂ ನಮ್ಮ ದೃಷ್ಟಿಗಳು ಆಗಾಗ ಒಂದಾಗುತ್ತಿದ್ದವು. ಆ ಕ್ಷಣಿಕ ಸಂಧಿಯಲ್ಲೇ ಹಲವು ಭಾವನೆಗಳು ಹರಿದು ಹೋಗುತ್ತಿದ್ದವು. ಪ್ರಿಯಾ ಈಗ ನನ್ನೊಂದಿಗೆ ತುಂಬಾ ಮುಕ್ತವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಳು. ಮೊದಲಿನ ಅಳುಕು, ಸಂಕೋಚ ಮಾಯವಾಗಿತ್ತು. ನಾನು ಆಫೀಸಿನಿಂದ ಬಂದಾಗ ಅವಳು ಹಾಲಿನಲ್ಲಿ ಕಾಯುತ್ತಿದ್ದಂತೆ ಕಾಣುತ್ತಿತ್ತು. ಇವತ್ತು ಲೇಟ್ ಆಯ್ತಲ್ಲ ವಿಕ್ರಮ್ ಬಾಯಿ ಅಂತಾಳೆ ಧ್ವನಿಯಲ್ಲಿ ಸಣ್ಣ ಕಾಳಜಿ.
ನಾನು ಮೀಟಿಂಗ್ ಇತ್ತು ಅಂತ ಹೇಳುತ್ತಾ ಅವಳ ಕಣ್ಣುಗಳನ್ನೇ ನೋಡುತ್ತಿರುತ್ತಿದ್ದೆ. ಆ ನೋಟದಲ್ಲಿ ಪ್ರಶ್ನೆ, ಆಹ್ವಾನ, ಆಕರ್ಷಣೆ ಎಲ್ಲವೂ ಇರುತ್ತಿತ್ತು. ಕೆಲವೊಮ್ಮೆ ಅವಳು ದಿಟ್ಟಿಸಿ ನನ್ನನ್ನೇ ನೋಡುತ್ತಿರುತ್ತಿದ್ದಳು. ನಾನು ಗಮನಿಸಿದ ತಕ್ಷಣ ತಲೆ ತಗ್ಗಿಸಿ ತುಟಿ ಕಚ್ಚಿ ನಾಚಿಕೆಯ ನಗು ನಕ್ಕಳು. ಆ ನಗು ನನ್ನ ಹೃದಯವನ್ನೇ ಕರಗಿಸುತ್ತಿತ್ತು. ಒಂದು ದಿನ ಗೀತಾ ಶಾಪಿಂಗ್ಗೆ ಹೋಗಿದ್ದಳು. ನಾನು ಮತ್ತು ಪ್ರಿಯಾ ಮನೆಯಲ್ಲಿದ್ದೆವು. ಅವಳು ಕಿಚನ್ನಲ್ಲಿ ಕಾಫಿ ಮಾಡುತ್ತಿದ್ದಳು. ಹಿಂದೆ ಹೋಗಿ ನಿಂತೆ. ಏನು ಸ್ಪೆಷಲ್ ಇವತ್ತು ಅಂದೆ. ತಿರುಗಿ ನನ್ನ ಕಡೆ ನೋಡಿ, ನಿನಗೆ ಇಷ್ಟವಾದ ಬ್ರೂ ಕಾಫಿಯೇ ಅಂದಳು ಕಣ್ಣು ಮಿಟುಕಿಸುತ್ತಾ. ಅವಳ ಮುಖ ನನ್ನ ಮುಖಕ್ಕೆ ತುಂಬಾ ಹತ್ತಿರದಲ್ಲಿತ್ತು. ಅವಳ ಉಸಿರು ನನ್ನ ಕೆನ್ನೆಗೆ ತಾಗುತ್ತಿತ್ತು. ಕಣ್ಣುಗಳು ಕಣ್ಣುಗಳಲ್ಲೇ ಮುಳುಗಿದ್ದವು. ನಾನು ಅವಳ ತುಟಿಗಳ ಕಡೆಗೆ ಸ್ವಲ್ಪ ವಾಲಿದ್ದೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್. ಇಬ್ಬರೂ ಒಮ್ಮೆಲೇ ಹಿಂದೆ ಸರಿದೆವು. ಆ ನಂತರದ ದಿನಗಳಲ್ಲಿ ನಮ್ಮ ನಡುವೆ ಸಣ್ಣ ಸಣ್ಣ ಸ್ಪರ್ಶಗಳು, ದ್ವಂದ್ವಾರ್ಥದ ಮಾತುಗಳು ಹೆಚ್ಚಾಯಿತು. ಅವಳು ಮಾತನಾಡುವಾಗ ಆಕಸ್ಮಿಕವಾಗಿ ನನ್ನ ತೋಳು ತಟ್ಟುತ್ತಿದ್ದಳು. ಆ ಸ್ಪರ್ಶದಲ್ಲಿ ವಿದ್ಯುತ್ ಸಂಚಾರವಿತ್ತು. ಒಂದು ರಾತ್ರಿ ಎಲ್ಲರೂ ಹಾಲಿನಲ್ಲಿ ಕುಳಿತಿದ್ದೆವು. ಗೀತಾ ಮೊಬೈಲ್ನಲ್ಲಿ ಮಗ್ನಳು. ಪ್ರಿಯಾ ನನ್ನ ಪಕ್ಕದಲ್ಲಿ ಕುಳಿತು ಫ್ಯಾಷನ್ ಮ್ಯಾಗಜಿನ್ ತೆರೆದಿದ್ದಳು. ವಿಕ್ರಮ್ ಬಾಯಿ, ಈ ಕುರ್ತಿ ರೀತಿ ಹೇಗಿದೆ ಅಂತ ಒಂದು ಮಾಡೆಲ್ ಫೋಟೋ ತೋರಿಸಿದಳು. ಚೆನ್ನಾಗಿದೆ. ಆದರೆ ನಿನ್ನ ಮೇಲೆ ಇದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೀಯ ಅಂದೆ ಸ್ವಲ್ಪ ಧ್ವನಿ ತಗ್ಗಿಸಿ. ಅವಳು ಒಮ್ಮೆ ನನ್ನ ಕಣ್ಣುಗಳಲ್ಲೇ ನೋಡಿ, ಹೌದಾ, ನಾಳೆ ಇದೇ ರೀತಿಯದ್ದು ಟ್ರೈ ಮಾಡಲ ಅಂದಳು ತುಟಿ ಚುಚ್ಚಿ ನಗುತ್ತಾ. ಆ ಟ್ರೈ ಎನ್ನುವ ಪದ ನನ್ನ ತಲೆಯಲ್ಲಿ ಗಿರಕಿ ಹೊಡೆಯಿತು. ಆ ರಾತ್ರಿ ನಿದ್ದೆ ಬರಲಿಲ್ಲ. ಅವಳ ನಗು, ಆ ಸಣ್ಣ ಸ್ಪರ್ಶಗಳು, ಆ ಕಣ್ಣುಗಳ ಆಹ್ವಾನ ಎಲ್ಲವೂ ಕಾಡುತ್ತಿತ್ತು. ನಾನು ಪೂರ್ತಿ ಅವಳ ಆಕರ್ಷಣೆಯ ಜಾಲಕ್ಕೆ ಸಿಲುಕಿದ್ದೆ. ಇದು ಕೇವಲ ಕ್ಷಣಿಕ ಆಟವಾಗಿ ಉಳಿಯುತ್ತದೋ ಇಲ್ಲ ಮುಂದೆ ಏನಾಗುತ್ತದೋ ಅನ್ನೋ ಆತಂಕ ಮತ್ತು ರೋಮಾಂಚನ ಎರಡೂ ಒಟ್ಟಿಗೆ ಇದ್ದವು. ಈ ಸೂಕ್ಷ್ಮವಾದ ಕಣ್ಣೋಟಗಳ ಆಟ, ಮನಸ್ಸಿನ ತಳಮಳ ನಮ್ಮಿಬ್ಬರನ್ನೂ ಒಂದು ಅಪಾಯಕಾರಿ ಆದರೆ ಅತ್ಯಂತ ರೋಚಕವಾದ ದಾರಿಯಲ್ಲಿ ಕರೆದೊಯ್ಯುತ್ತಿತ್ತು. ಪಾರ್ಟ್ 1 ಇಲ್ಲಿಗೆ ಮುಗಿಯುತ್ತದೆ. ಈ ಕತೆಯ ಪಾರ್ಟ್ 2 ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ರೋಚಕವಾಗಿರುವಂತಹ ಕತೆ ಜೊತೆಗೆ ಬರುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.